ಹೆಲೋ ಎವ್ರಿವನ್, ನಮಸ್ಕಾರ. ಇವತ್ತು ನಾನು ಇಲ್ಲಿ ಸಖತ್ತಾಗಿರೋ ಒಂದು ಕ್ಲಾಸಿಕ್ ಆಗಿರೋ ಒಂದು ಚಿಕನ್ ಚೀಸ್ ಬಾಲ್ ಹೇಗೆ ಮಾಡ್ತಾ ಇದ್ದೀನಿ ನೋಡೋಣ ಬನ್ನಿ. ವೆಲ್ಕಮ್ ಟು ಅರ್ನಾ ಎಂಪೈರ್. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಇಲ್ಲಿ ಒಂದು 200 ಗ್ರಾಮು ಬೋನ್ಲೆಸ್ ಚಿಕನ್ ತಗೊಂಡಿದ್ದೀನಿ. ಇದನ್ನು ಸ್ಲೈಸ್ ಆಗಿ ಕಟ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಒಂದು ಗ್ರೈಂಡ್ ಮಾಡಿದ್ದೀನಿ. ನಾನು ಇಲ್ಲಿ ಗ್ರೈಂಡ್ ಆಗಿರೋ ಚಿಕನ್ಗೆ ಒಂದು ಬಾಯ್ಲ್ಡ್ ಆಗಿರೋ ಪೊಟ್ಯಾಟೋನ ತುರಿದು ಹಾಕೊತಾ ಇದ್ದೀನಿ, ಅಥವಾ ನೀವು ಸ್ಮ್ಯಾಶ್ ಆರು ಮಾಡ್ಬೋದು. ಇದಕ್ಕೆ ಒಂದು 1/2 ಟೇಬಲ್ ಸ್ಪೂನು ಚಿಲ್ಲಿ ಫ್ಲೆಕ್ಸ್, ಒಂದು 1/2 ಟೇಬಲ್ ಸ್ಪೂನು ಆರಿಗಾನೋ, ಒಂದು 1/2 ಟೇಬಲ್ ಸ್ಪೂನು ಸಾಲ್ಟ್, ಒಂದು 1/2 ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಸ್ಪೈಸಿ ಬೇಕಂತ ಹೇಳಿದರೆ ಇನ್ನೂ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಬೋದು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಬ್ರೆಡ್ ಕ್ರಮ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಬ್ರೆಡ್ ಕ್ರಮ್ಸ್ ಯೂಸ್ ಮಾಡೋದ್ರಿಂದ ನಮಗೆ ಸ್ಟಫಿಂಗು ಚೆನ್ನಾಗಿ ಕ್ರಿಸ್ಪಿ ಆಗಿರುತ್ತೆ, ಸೊ ಟೇಸ್ಟಿನೂ ಚೆನ್ನಾಗಿರುತ್ತೆ. 1 ಟೇಬಲ್ ಸ್ಪೂನ್ ಅಷ್ಟು ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕಿದ್ದೀನಿ. ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ನಾನು ಇಲ್ಲಿ ಒಂದು ಕಡಾಯಿಗೆ ಆಯಿಲ್ ಹಾಕಿದ್ದೀನಿ. ಸೊ ನಾನು ಇದು ಬಿಸಿ ಆಗೋಷ್ಟರಲ್ಲಿ ನಾನು ಬಾಲ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಾನು ಒಂದು ಬೌಲ್ಗೆ ಒಂದು ಎಗ್ ಹಾಕಿ ಚೆನ್ನಾಗಿ ಬೀಟ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಒಂದು ಪ್ಲೇಟಲ್ಲಿ ಬ್ರೆಡ್ ಕ್ರಮ್ಸ್ ಹಾಕಿದ್ದೀನಿ. ಸೊ ಇನ್ನೊಂದು ಬೌಲಲ್ಲಿ ಒಂದು ಸ್ವಲ್ಪ ಆಯಿಲ್ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಚೀಸ್ ಕ್ಯೂಬ್ಸ್ ತಗೊಂಡಿದ್ದೀನಿ. ನಾನು ಇಲ್ಲಿ ಚಿಕನ್ನು ಅಂಟಬಾರ್ದು ಅಂತ ಹೇಳಿ ಕೈಗೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಆಯಿಲ್ ಹಾಕ್ಕೊಂಡು ಚಿಕನ್ ತಗೊಂಡು ಸ್ವಲ್ಪ ಪ್ರೆಸ್ ಮಾಡಿ ಅದಕ್ಕೆ ಚೀಸ್ ಕ್ಯೂಬ್ಸ್ ಹಾಕಿ, ಚೀಸ್ ಕ್ಯೂಬ್ಸ್ ಹಾಕಿದ್ಮೇಲೆ ಫೋಲ್ಡ್ ಮಾಡಿ ಒಂದು ರೌಂಡ್ ಶೇಪ್ ಬಾಲ್ ಶೇಪಲ್ಲಿ ಮಾಡ್ಕೊಳ್ಳಿ. ಇದೇ ಥರ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ಎಗ್ಗಿಗೆ ಹಾಕಿ ಮಿಕ್ಸ್ ಮಾಡಿ ಬ್ರೆಡ್ ಕ್ರಮ್ಸ್ಗೆ ಹಾಕಿ ಚೆನ್ನಾಗಿ ಕೋಟಿಂಗ್ ಮಾಡ್ತಾ ಇದ್ದೀನಿ. ಈ ಬ್ರೆಡ್ ಕ್ರಮ್ಸ್ ಯೂಸ್ ಮಾಡೋದ್ರಿಂದ ಔಟ್ಸೈಡು ಚೆನ್ನಾಗಿ ಕ್ರಿಸ್ಪಿ ಆಗಿರುತ್ತೆ. ಸೊ ನಾನು ಲೋ ಫ್ಲೇಮಲ್ಲಿ ಬೇಯಿಸ್ತಾ ಇದ್ದೀನಿ, ಯಾಕೆಂದರೆ ಚಿಕನ್ನು ಚೆನ್ನಾಗಿ ಬಾಯ್ಲ್ ಆಗಬೇಕು. Step into our love story where screens connect souls. Your profile pic got me feeling so ನಾನಿಲ್ಲಿ ಒಂದು 6 ರಿಂದ 7 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿದ್ದೀನಿ. ನೋಡ್ಬೋದು ಇವಾಗ ನಮ್ಮದು ಚಿಕನ್ ಚೀಸ್ ಬಾಲ್ ರೆಡಿ ಆಗಿದೆ. ನೀವು ಇದನ್ನು ಕೆಚಪ್ ಜೊತೆ ಆದರೂ ಯೂಸ್ ಮಾಡ್ಬೋದು, ಮಯೋನೆಸ್ ಜೊತೆ ಆದರೂ ತಿನ್ಬೋದು. ಎರಡೂ ಜೊತೆನೂ ಸಖತ್ತಾಗಿತ್ತು ಟೇಸ್ಟು. ಪ್ಲೀಸ್ ನೀವು ಇದನ್ನು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಹೊಸ ಹೊಸ ರೆಸಿಪಿಗೋಸ್ಕರ ಸಪೋರ್ಟ್ ಮಾಡಿ.